ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ನಿನ್ನ ಹತ್ರ ಏನಂತ ಕೇಳಿದ್ದೇವ್ರೆ, ಒಂದ್ ಕಡೆ ಮನೆಯವರು, ಇನ್ನೊಂದ್ ಕಡೆ ಪಾರ್ಥ ಮತ್ತೆ ಅಪ್ಪಿ. ಯಾವ ಕಡೆ ವಾಲಿದ್ರು ನೋವಾಗೋದು ನನಗೇನೆ. ಅವರಿಬ್ರು ಪ್ರೀತಿಸಿ ತಪ್ಪ ಸರಿನಾ ಒಂದು ಅರ್ಥ ಆಗ್ತಿಲ್ಲ. ಯೋಚನೆ ಮಾಡಿದಷ್ಟು ಬರೀ ಪ್ರಶ್ನೆಗಳೇ ಹುಟ್ಟುತ್ತಾ ಇದೆ, ಆದ್ರೆ ಯಾವುದಕ್ಕೂ ಉತ್ತರ ಮಾತ್ರ ಸಿಗ್ತಿಲ್ಲ. ಯಾಕೆಂತ ಕಷ್ಟದ ಪರೀಕ್ಷೆಗಳನ್ನ ಕೊಡ್ತಿದ್ಯಾ ದೇವ್ರೆ? ಎಲ್ಲ ನಿನ್ ಕೈಯಲ್ಲಿದೆ ಅಂದಮೇಲೆ ನೀನ್ ಯಾಕೆ ಇದನ್ನೆಲ್ಲ ಸರಿ ಮಾಡಬಾರ್ದು? ಈಗ ನೀನೇ ಏನಾದ್ರೂ ದಾರಿ ತೋರ್ಸಪ್ಪ. ಭೂಮಿಕಾ, ಅಜ್ಜಿ ಏನಮ್ಮ ದೇವ್ರತ್ರ ಜೋರಾಗಿ ಪ್ರಾರ್ಥನೆ ಮಾಡ್ದಾಗಿತ್ತು? ಏನಂತ ಕೇಳ್ಕೊಂಡೆ? ಏನಂತ ಕೇಳ್ಕೊಂಡಿರ್ತಾರಜ್ಜಿ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವ್ರೆ ಅಂತ ಕೇಳ್ಕೊಂಡಿರ್ತಾರೆ. ಅವ್ರ ಬಗ್ಗೆ ಅಂತ ಅವ್ರು ಖಂಡಿತ ಕೇಳ್ಕೊಂಡಿರಲ್ಲ, ಅದು ಮಾತ್ರ ಪಕ್ಕ. ಯಾಕೆಂದ್ರೆ ಸ್ವಾರ್ಥ ಇರಲ್ಲ, ಬಹಳ ಒಳ್ಳೆ ಮೆನ್ಸಿದೆ ಅವ್ರಿಗೆ. ಹೌದೇನಮ್ಮ, ಹಾಗೆ ಕೇಳ್ಕೊಂಡ್ಯಾ? ನಾನು ಇಷ್ಟಪಡೋರು ಇಷ್ಟಾರ್ಥನ ನೆರವೇರ್ಸಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಂಡೆ. ನನ್ನವರೆಲ್ಲರೂ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ವಾಹ್, ನೋಡಿದ್ರಜ್ಜಿ, ಈ ತರ ಪಂಚ್ ಡೈಲಾಗ್ ಹೊಡೆದನೆ ಹಾರ್ಟಿಗೆ ನೇರವಾಗಿ ಟಚ್ ಮಾಡ್ಬಿಡ್ತಾರೆ. ಆದ್ರೂ ಭೂಮಿಕಾ, ಇಷ್ಟು ದಿವಸ ನಾನು ಗಮನಿಸಿರೋ ಹಾಗೆ ಇಷ್ಟೊತ್ನಲ್ಲಿ ದೇವ್ರ ಮುಂದೆ ದೀಪ ಹಚ್ಚಿ ಕೈ ಮುಕ್ಕೊಂಡು ನಿಂತಿದ್ನ ನಾನು ನೋಡೇ ಇಲ್ಲ. ಅದೇನಿವತ್ತು ಏನ್ ವಿಶೇಷ? ಹಶ್ವಾದಾಗ್ಲೇ ಮಗು ಅಳೋದು, ಏನಾದ್ರೂ ಬೇಕನ್ನಿಸ್ದಾಗ್ಲೇ ದೇವ್ರ ಹತ್ರ ಕೈ ಮುಕ್ಕೊಂಡು ನಿಂತ್ಕೊಂಡು ಕೇಳ್ಕೊಳ್ಳೋದು. ನನ್ನ ಹತ್ರನೇ ಸುಳ್ಳು ಹೇಳ್ಬೇಡ, ಅದೇನ್ ಬೇಡ್ಕೊಂಡೆ ಹೇಳ. ಅದು ಅಜ್ಜಿ, ಪಾರ್ಥ ಅವ್ರ ಮದ್ವೆ ಬಗ್ಗೆ ಕೇಳ್ಕೊಂಡೆ. ಎಲ್ಲ ಒಳ್ಳೇದಾಗ್ಲಿ ಅಂತ. ಭೂಮಿಕಾ, ನೀನೇನು ಯೋಚನೆ ಮಾಡಬೇಡ. ಒಳ್ಳೆ ಮನಸ್ಸಿಂದ ಭಕ್ತಿಯಿಂದ ಕೇಳ್ಕೊಂಡ್ರೆ ಖಂಡಿತ ಎಲ್ಲ ಹಾಗೆ ಆಗತ್ತೆ. ನೋಡ್ತಾ ಇರೋ, ಪಾರ್ಥ ಇಷ್ಟಪಡೋ ಹುಡುಗಿನೇ ಈ ಮನೆಗೆ ಸೊಸೆಯಾಗಿ ಬರ್ತಾಳೆ. ಅಜ್ಜಿ ಹೇಳಿದ್ಮೇಲೆ ಮುಗೀತು, ಅಂತವಳೆ ಬರ್ತಾಳೆ. ಏ ಕಳ್ಳ, ನನಗೆ ಕಾಲ್ ಎಳಿತೀನೋ? ಇಲ್ಲ ಜೇನ್, ಸೀರಿಯಸ್ ಆಗಿ ಹೇಳ್ತಾರೆ. ಅಜ್ಜಿ, ಅವ್ನು ನನ್ನೇ ಬಿಡಲ್ಲ, ನಿಮ್ಮನ್ ಬಿಡ್ತಾನ? ಬಂದ ನೋಡಪ್ಪ ನಿನ್ನ ಆಪ್ತ ಮಿತ್ರ. ಲೇ, ಆಫೀಸಲ್ಲಿ ನೀನಿದ್ಯಾ ಅಂತ ನಾನು ಬೇಗ ಬಂದ್ರೆ ನೀನ್ ನನ್ನಿಂದಾನೇ ಬಂದಿದ್ಯಲ್ಲ, ಯಾಕೋ? ಅಪ್ಪ, ವಿಷಯ ಆಗಿದೆ, ನನಗೆಲ್ಲ ಒಪ್ಸಿದ್ಯಾ ತಾನು ಹಿಂಗೆ ಇರ್ಬೇಕು ಅಂತ? ಭಾರತದ ಮದುವೆ ಅಲ್ವೇನೋ, ಅದಕ್ಕೆ ಯಾವ ಥರ ಇರಬೇಕು ಅಂತ ಯೋಚನೆ ಮಾಡಿ ಪ್ಲಾನ್ ಮಾಡಿ ರಫ್ ಆಗಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ತೋರಿಸ್ತೀನಿ. ವಾ, ಸರಿ, ಬಾ 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 ಬಾ. ಅಜ್ಜಿನೂ ಬಿಡಲ್ಲ. ಏಯ್ ನಡಿಯ. ಭೂಮಿಕಾ, ನೋಡ್ದ್ಯಾ ಪಾರ್ಥನ್ ಮದುವೆ ಅಂತ ಎಲ್ಲರೂ ಎಷ್ಟು ಸಂಭ್ರಮದಲ್ಲಿದ್ದಾರೆ. ನಿನಗೂ ಅಷ್ಟೇ ಖುಷಿಯಾಗಿರ್ಬೇಕಲ್ಲ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.